ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇದು ನಾನ್ ವೆಜ್ ಮಾಡ್ತಾ ಇಲ್ಲ, ಮೊನ್ನೆ ಲಾಸ್ಟ್ ವೀಕ್ ಮಾಡಿದ್ದಲ್ಲ, ಮತ್ತು ಇನ್ನೇನು ಮಾಡೋದು ಬೇಡ, ಇನ್ನೇನು ಹಬ್ಬನೇ ಬರುತ್ತಲ್ಲ ಯುಗಾದಿ, ಮಾಮೂಲಿ ಹೊಸದಕ್ಕೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಏನು ಮಾಡೋಕ್ಕೋಗಲ್ಲ ಮಧ್ಯದಲ್ಲಿ. ಇವತ್ತು ಬಂದು ಬದನೆಕಾಯಿ ಎಣ್ಗಾಯಿ ಪರ್ಪಲ್ ಕಲರ್ ಇಲ್ಲ, ಇದಾ ಪರ್ಪಲ್ ಕಲರು ಬರುತ್ತೆ, ಈ ಕಲರು ಬರುತ್ತೆ. ಸೊ ಪರ್ಪಲ್ ಕಲರ್ ಇರಲಿಲ್ಲ, ಅದಕ್ಕೆ ಈ ಕಲರ್ ತೊಗೊಳ್ಳೋದು ಯಾವ್ದಿರುತ್ತೆ ಅದು. ಸೊ ಹಾಗಾಗಿ ಇವಾಗ ಪ್ರಿಪೇರ್ ಮಾಡ್ತಾ ಇದ್ದೀನಿ ಚಪಾತಿ ಮತ್ತು ಎಣ್ಗಾಯಿ. ನಾನು ಇದನ್ನ ಬಿಡಿಸಿದ್ದೀನಿ. ಇಟ್ಸ್ ಮೀ ಅವಳಿಗೆ ನಾಳೆಯಿಂದ ಓರಲಿದೆ. ಇವಾಗ ತಲೆಗೆ ಸ್ನಾನ ಮಾಡಿಸ್ಬಿಟ್ಟು ಓದಕ್ಕೆ ಕೊಂಡಿಸ್ಬೇಕು. ಸಂಡೇ ಅಲ್ವಾ, ಹಾಗಾಗಿ ತಲೆಗೆ ಸ್ನಾನ ಮಾಡಬೇಕು. ಸೊ ಅಡುಗೆ ಬಂದು ಮೊಳಕೆ ಕಾಳಿನ ಸಾಂಬಾರು ಮಾಡ್ತೀನಿ. ಇವಾಗ ಸದ್ಯಕ್ಕೆ ಎಣ್ಗಾಯಿ ಮಾಡಿ ಚಪಾತಿ ಮಾಡ್ತೀನಿ. ನನ್ನ ಮಗನ ಗೋಧಿ ದೋಸೆ ಮಾಡಿಕೊಟ್ಟಿದ್ದೀನಿ, ತಿಂತಾ ಇದ್ದಾನೆ. ಸ್ವಲ್ಪ ಗಟ್ಟಿ ಇರುತ್ತಲ್ಲ, ತಿನ್ನೋದಕ್ಕೆ ಹಿಂದೆ ಮುಂದೆ ಮಾಡ್ತಾನೆ, ಅದಕ್ಕೆ ಗೋಧಿ ದೋಸೆ ಬಳಸ್ಕೊಟ್ರೆ ಆರಾಮ್ಸೆ ತಿಂತಾನೆ. ಬ್ಲೌಸ್ ಬಂದು ಎಂಬ್ರಾಯ್ಡಿಂಗ್ ಕೊಟ್ಟಿದ್ದಲ್ಲ, ಯಪ್ಪ ಅಂಗಡಿ ಮುಚ್ಕೊಟ್ಟು ಹೋಗಿದ್ದಾನೆ. ಅವ್ರು ಮುಸ್ಲಿಮ್ಸ್ ಅಲ್ವಾ, ಹಾಗಾಗಿ ರಂಜಾನ್ ಟೈಮ್ ಇರೋದ್ರಿಂದ ನಾವು ಉಪವಾಸ ಬಿಡ್ತೀವಿ, ಅದಕ್ಕೆ ಬೇಗ ಅಂಗಡಿ ಕ್ಲೋಸ್ ಮಾಡ್ಕೊ ಹೋಗ್ತೀವಿ, ಬೆಳಿಗ್ಗೆ ಓಪನ್ ಮಾಡ್ತೀನಿ ಅಂತ ಅಂದ್ರು. ನಾನು ಯೂಶ್ವಲಿ ಸಂಜೆ ಇವ್ರು ಕೆಲಸದಿಂದ ಬಂದ್ಮೇಲೆ ನಾನು ಹೋಗೋದು, ಹಾಗಾಗಿ ಸಿಗ್ತಾನೆ ಇರಲಿಲ್ಲ. ನೆನ್ನೆ ನನ್ನ ಮಗಳನ್ನ ಕಳಿಸಿ ತರಿಸಿದೆ. ತುಂಬ ಚೆನ್ನಾಗಿ ಎಂಬ್ರಾಯ್ಡಿಂಗ್ ಮಾಡ್ಕೊಟ್ಟಿದ್ದಾರೆ, ತೋರಿಸ್ತೀನಿ ಆಮೇಲಿಂದ. ನಾನು ತುಂಬ ಬ್ಯುಸಿ ಇದ್ದೀನಿ ಇವಾಗ. ಸೊ ತುಂಬಾ ರೀಸನಬಲ್ ಪ್ರೈಸು, ಇವಾಗೆಲ್ಲ ಅಷ್ಟು ಕಡಿಮೆಗೆ ಯಾರು ಮಾಡ್ಕೊಡಲ್ಲ. ನಾನು ಕುಚ್ಚು ಕಟ್ಸಿದ್ದು ತುಂಬ ರೀಸನಬಲ್ ಪ್ರೈಸ್. ಸೊ ಹಾಗಾಗಿ ಆಮೇಲೆ ತೋರಿಸ್ತೀನಿ. ಚೆನ್ನಾಗಿ ಬಂದಿದೆ ಮಾತ್ರ ವರ್ಕು. ಹಾಕ್ಸಿದ್ದು ಕ್ರೋಶ ವರ್ಕ. ಇವಾಗ ಸದ್ಯಕ್ಕೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಳ್ಳೋಣ. ಓಕೆ, ಆಮೇಲೆ ಸಿಗ್ತೀನಿ. ಬಾಯ್ ಬಾಯ್. ಏನ್ ತಿಂತಾ ಇದ್ದೀರಾ? ಇದೇನಪ್ಪ? ಇವಾಗ ಎಣ್ಗಾಯಿ ಕೂಗಕ್ಕಿಟ್ಟಿದ್ದೀನಿ, ಬೇಗ ಆಗುತ್ತೆ ಅಂತ. ಇವಾಗ ಚಪಾತಿ ಮಾಡ್ಕೊಳ್ಳೋಣ. ನನಗೆ ಈ ಥರ ಸೆಲ್ಫ್ ಮೇಲೆ ಮಾಡೋದು ತುಂಬ ಈಸಿ, ಹಾಗಾಗಿ ಸೆಲ್ಫ್ ಮೇಲೆ ಮಾಡ್ಕೊಂಡ್ಬಿಡ್ತೀನಿ ಚಪಾತಿ. ಆರಾಮ ಕ್ಲೀನಾಗಿ ಬೇಗ ಬೇಗ ಫಾಸ್ಟ್ ಕ್ವಿಕ್ಕಾಗಿ ಹೊತ್ಕೊಂಡ್ಬಿಡ್ಬೋದು. ಮನೆಯೆಲ್ಲ ಇಟ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ, ಅದಕ್ಕೆ ಇವತ್ತು ಕೈಯಲ್ಲೇ ಮಾಡ್ಕೊಂಡ್ಬಿಟ್ಟು. ನೀನ್ ಯಾಕೆ ಬಂದಿದ್ದೀಯ ಇಲ್ಲಿ ಡ್ಯಾನ್ಸರಕ್ಕೆ? ಡಿನ್ 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 ಅಂತ, ಡಿನ್ 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 ಅಂತ ಚೆನ್ನಾಗಿ ಮಾಡ. ಡಿನ್ 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 ಅದು ಹೆಂಗೋ ಮಾಡ್ತಾನಪ್ಪ ಒಂದು ಸಾಂಗ್ ಹೇಳ್ಕೊಂಡು. ಅವನೊಂದು ಪಟ್ಲ ಲೋಟನ ಕೊಡ್ಲಿಲ್ವಾ? ಇವ್ ನೋಡಿ ಚಕೋಬಾರ್ ತಂದಿದ್ದಾನೆ, ಐಸ್ ಕ್ರೀಮು. ನಾನು ಲಾಲಿ ತಗೊಬಂದೆ. ಲಾಲಿ ಐಸ್ ಕ್ರೀಮ್ ತಂದವಳೆ. ನೀವ್ ಯಾರೆಲ್ಲ ತಿಂದಿದ್ದೀರಾ ಚಿಕ್ಕ ವಯಸ್ಸಲ್ಲಿ ಕಮೆಂಟ್ ಮಾಡಿ. ಲಾಲಿ ಐಸ್ ಕ್ರೀಮ್, ಚಾಕ್ಲೇಟ್ ಐಸ್ ಕ್ರೀಮ್. ರಿಮೋಟ್ ಕೊಡಲಿ. ಸೊ ಫ್ರೆಂಡ್ಸ್, ಎಂಬ್ರಾಯ್ಡಿಂಗ್ ವರ್ಕ್ ಬ್ಲೌಸ್ ಇಸ್ಕೊಂಬಂದೆ ಇವತ್ತು. ಆಗೋಯ್ತು. ಸಾಟರ್ಡೆ ಇಸ್ಕೊಂಡ್ಬಿರೋದು, ಇವತ್ತು ಸಂಡೇ ಬ್ಲಾಗ್ ಮಾಡ್ತಾ ಇರೋದು. ಸೊ ಯಾವ ತರ ಎಂಬ್ರಾಯ್ಡಿಂಗ್ ಮಾಡ್ಸಿದೀನಿ ಅಂತ ತೋರಿಸ್ತೀನಿ ರೀ. ಇನ್ನ ಕ್ಲೀನಾಗೆ ಫಿನಿಶಿಂಗ್ ಮಾಡಿಲ್ಲ ನಾನು. ಅಂದ್ರೆ ಈ ತರ ಸ್ಟಿಚ್ ಟ್ಯಾಸಲ್ಸ್ ಎಲ್ಲ ನಾನೇ ಹಾಕಿರೋದು. ಇವರು ಥ್ರೆಡ್ ಯಾವ ಕಲರ್ ಬೇಕು ಅಂತ ಇದು ಸುತ್ಕೊಂಡಿರ್ತಾರೆ, ಆವಾಗ ನಾನು ಹೇಳಿ ಬಂದಾಗ. ಸೊ ನಾನಿದು ಬಂದು ಫುಲ್ಲು ಪೀಚ್ ಆ್ಯಂಡ್ ಗೋಲ್ಡ್ ಸಿಲ್ವರ್ 3 ಕಲರ್ ಮಿಕ್ಸ್ ಇದೆ ಇದು ಸ್ಯಾರಿ. ನಿಮ್ಗೆ ಒಂದ್ಸತಿ ಕ್ರೋಶಾ ವರ್ಕ್ ಮಾಡಿದ್ದು ಅಂದರೆ ಕುಚ್ಚು ಮಾಡಿಸಿದ್ದು ತೋರಿಸಿದ್ದೀನಿ. ಸೊ ಅದೇ ಕಾಂಬಿನೇಷನ್ ಅಲ್ಲಿ ಮಾಡಿಸಿರೋಂಥದ್ದು. ಈ ತರ ಇದೆ. ಇಲ್ಲಿ ಬಾರ್ಡರ್ ಬ್ಲೌಸ್ ಇನ್ನ ಹೊಲಿಬೇಕಾ? ಇನ್ನು ಈ ಕಡೆ ಸೈಡ್ ಫಿನಿಶಿಂಗ್ ಮಾಡಿಲ್ಲ. ಫಿನಿಶಿಂಗ್ ಮಾಡಿ ಕೊಡಬಾರ್ದು, ಎಂಬ್ರಾಯ್ಡಿಂಗ್ ನಾವೇ ಮಾಡಿಸ್ಕೊಳ್ಳೋದಾದ್ರೆ ಸೈಡಲ್ಲಿ ಈ ತರ ಓಪನ್ ಇರಬೇಕು. ಸೊ ಫಿನಿಶಿಂಗ್ ಮಾಡಿಲ್ಲ. ಈ ತರ ಸ್ಲೀವ್ಸ್ಗೆ ಈ ತರ ವರ್ಕ್ ಮಾಡಿಸಿ ಮತ್ತೆ ಈ ತರ ಬುಟ್ಟ ಬುಟ್ಟ ಮಾಡಿದ್ದಾರೆ. ಮತ್ತೆ ನೆಕ್ಗೆ ಬಂದು ನನ್ನ ಅಮ್ಮಂಗೆ ಹೇಳಿದೆ ಬಾಟಲ್ ಗ್ರೈಂಡ್ ಮಾಡಿಸು ಅಂತ, ಅದನ್ನೇ ಮಾಡಿಸೋರೆ. ನೆಕ್ಕ ಇದು ಬ್ಯಾಕಾ? ಇದು ಬ್ಯಾಕ್ ನೆಕ್ಗೆ ಈ ತರ ಎಂಬ್ರಾಯ್ಡಿಂಗ್ ಮಾಡಿದ್ದಾರೆ. ಸೊ ಫ್ರಂಟ್ ಪಾರ್ಟ್ ಈ ಕಡೆ ಇರುತ್ತಲ್ಲ, ಈ ಕಡೆ ಆದ್ರೆ ಸೆರಗ್ ಮುಚ್ಕೊಳುತ್ತೆ. ಫ್ರಂಟ್ ಪಾರ್ಟ್ಗೂ ಈ ತರ ಎಂಬ್ರಾಯ್ಡಿಂಗ್ ಮಾಡ್ಕೊಟ್ಟಿದ್ದಾರೆ. ಇನ್ನೊಂದರ್ಧ ಇಲ್ಲಿ ಸೆರಗ್ ಮುಚ್ಕೊಂಡ್ಬರುತ್ತೆ, ಕವರ್ ಆಗುತ್ತೆ, ಅದೇನು ಕಾಣಲ್ಲ. ಈ ಕಡೆ ಮಾಡಲ್ಲ, ಎಲ್ಲರೂ ಅಷ್ಟೇ ಈ ಕಡೆಗೇನೆ ಮಾಡೋದು. ಸೊ ಅದಲ್ಲದೆ ಬ್ಯಾಕ್ ಅಲ್ಲಿ ಈ ತರ ಎಂಬ್ರಾಯ್ಡಿಂಗ್ ಈ ತರ ಮಾಡಿರೋದಲ್ದೆ ಈ ತರ ಬುಟ್ಟ ಬುಟ್ಟನ ಮಾಡ್ಕೊಟ್ಟಿದ್ದಾರೆ. ಒಂದೊಂದ್ ಕಡೆ ಒಂದೊಂದು ಡಿಸೈನ್ ಮಾಡಾರೆ. ಒಂದೊಂದ್ ಕಡೆ ಒಂದೊಂದು ಡಿಸೈನ್ ಅಲ್ಲ, ಒಂದೇ ಡಿಸೈನ್ ಅದು ಬುಟ್ಟ ಬುಟ್ಟ ತರ ಮಾಡಿರೋದು. ಇಲ್ಲ, ಇದು ಬರೀ ಡಾರ್ಕ್ ಗ್ರೀನು. ಇದಕ್ಕೆ ನೋಡಿ ಫ್ಲವರ್ ಮಾಡ್ತಿದ್ದಾರೆ. ಇಲ್ಲ, ಒಂದ್ ನಿಮಿಷ ನಾನು ಹೇಳ್ತೀನಿ.
ಇವಾಗ ಈ ಫ್ಲವರ್ಗೂ ಈ ಹೌದು, ಇದು ಸ್ಲೀವ್ಸ್, ಇದು ಬಂದು ಬ್ಯಾಕ್ ಪಾರ್ಟ್. ಬ್ಯಾಕ್ ಪಾರ್ಟ್ ಗೊತ್ತಾಗಲ್ಲ ಸುಮ್ಮನೆ ಇದು ಅಷ್ಟ್ ಹಿಂದೆ ಹೋದ್ರೆ ಹೆಂಗೆ ತೋರ್ಸೋದು ಅವ್ರಿಗೆ. ಸೊ ಈ ತರ ಪ್ಯಾಟರ್ನ್ ಅಲ್ಲಿ ಮಾಡಿಸಿದ್ದೀನಿ, ತುಂಬಾ ಚೆನ್ನಾಗಿದೆ. ಇದು ಬ್ಯಾಕ್, ಇದು ಫ್ರಂಟ್. ಸೊ ಇದು ಬಂದು ಸ್ಲೀವ್ಸ್. ಚೆನ್ನಾಗಲ್ಲ, ಬರೀ 350ಗೆ ಎಷ್ಟು ಚೆನ್ನಾಗಿ ಮಾಡ್ಕೊಟ್ಟಿದೆ ನೋಡಿ. ಅದು ಅಲ್ಲದೆ ಇದು ಸಿಂಗಲ್ ಕಲರ್ ಇರೋದು ಸ್ಯಾರಿ ಪೂರ್ತಿ. ಸೊ ಇದು ತುಂಬಾನೇ ರಿಚ್ ಕಾಣಿಸುತ್ತೆ ಇದು ಎಂಬ್ರಾಯ್ಡಿಂಗು. ಬಾಟಲ್ ಗ್ರೀನ್ ಕಾಂಬಿನೇಷನ್ ಮಾಡಿಸಿರೋದ್ರಿಂದ. ಸೊ ನಾನು ಕುಚ್ಚಿಗೂ ಅಷ್ಟೇ, ಸ್ಯಾರಿ ಕುಚ್ಚಿಗೂ ಕ್ರೋಶಾ ವರ್ಕ್ಗೂ ಬಾಟಲ್ ಗ್ರೀನೇ ಹಾಕಿಸ್ಕೊಂಡಿದ್ದೀನಿ. ಸೊ ಯಾವ್ದು ಬೇಕಾದ್ರೂ ಹಾಕಿಸ್ಕೋಬಹುದು, ಮೆಜಂತಾ ಕಲರ್ ಹಾಕಿಸ್ಕೋಬಹುದು, ಆಮೇಲೆ ಚಾಕ್ಲೇಟ್ ಕಲರ್ ಹಾಕಿಸ್ಕೋಬಹುದು. ಚಾಕ್ಲೇಟ್ ಕಲರ್ ಚೆನ್ನಾಗಿರಲ್ಲ ಅಲ್ಲ, ಹೇಳಿದ್ದು ಅವ್ರಿಗೆ ಯಾವ್ದು ಇಷ್ಟ ಅದು ಹಾಕಿಸ್ಕೋಬಹುದು. ನಾನು ಗ್ರೀನ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಗ್ರೀನ್ ಕಲರ್ ಮಾಡಿಸ್ಕೊಂಡಿದ್ದೀನಿ ಎಂಬ್ರಾಯ್ಡಿಂಗ್. ಲಾಸ್ಟ್ ಏನ್ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆ, ನಾ ಎಲ್ಲ ಒಂದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಎಲ್ಲ ತೆಗಿಬೇಕಾದ್ರೆ ಒಂದು ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗಿದೆ ನಾನು ಹೇಳಿರೋ ವಾಯ್ಸು. ಬಾಟಲ್ ಗ್ರೀನ್ ಕಲರ್ದು ಸ್ಯಾರಿಗೆ ಕುಚ್ಚು ಮತ್ತೆ ಬ್ಲೌಸ್ ಮಾಡಿಸ್ಕೊಂಡಿರೋದು ಕೇಳಿಸಿದೆ ನಿಮಗೆ ವಾಯ್ಸ್. ಕಟ್ ಮಾಡ್ತೀಯ. ಸೊ ಫೈನಲಿ ಬ್ಲೌಸು, ಸ್ಟಿಚಿಂಗು, ಎಂಬ್ರಾಯ್ಡಿಂಗ್ ಎಲ್ಲ ಆಯಿತು. ಫೈನಲ್ ಇದು ಫಿನಿಶಿಂಗ್ ಒಂದು ಮಾಡಬೇಕಷ್ಟೇ. ಸೊ ಒಂದು ಸ್ಯಾರಿ ಬ್ಲೌಸ್ ಸ್ಟಿಚಿಂಗ್ ಮಾಡಿ ಎಂಬ್ರಾಯ್ಡಿಂಗ್ ಮಾಡ್ಸೋಕೆ ಎಷ್ಟು ದಿವಸ ಟೈಮ್ ತೊಗೊಂಡಿದ್ದೆ ನೋಡಿ. ಆಮೇಲೆ ಇನ್ನೊಂದು ನಂದು ಟೀ ಶರ್ಟ್ ಬಂದಿದೆ ಅಜಿಯೋದು, ಅದು ತೋರಿಸಿಲ್ಲ. ಒಂದು ನಿಮಿಷ ತೋರಿಸ್ತೀನಿ ರೀ. ವಾಕಿಂಗ್ದು ಒಂದೇ ಒಂದು ಪೆಂಡಿಂಗ್ ಇತ್ತು, ಕೊಡಪ್ಪ ಅದು. ಸೊ ಫ್ರೆಂಡ್ಸ್, ಇದು ಲ್ಯಾವೆಂಡರ್ ಕಲರ್ ಟೀ ಶರ್ಟು, ಪ್ಯೂರ್ ಕಾಟನ್, ಸಕ್ಕತ್ತಾಗಿದೆ. ಇದು ಮಾತ್ರ ಸೂಪರ್ ಆಗಿದೆ, ತುಂಬ ಇಷ್ಟ ಆಯ್ತು. ಲಾಸ್ಟ್ಗಿಂತ ತುಂಬ ಚೆನ್ನಾಗಿದೆ. ನಮ್ಮ ಅಮ್ಮಂಗೆ ಲಾಸ್ಟ್ ಒಂದು ಇಷ್ಟ ಆಗಲಿಲ್ಲ. ಇದನ್ನ ಲಿಂಕ್ನ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ನೋಡಿ. ಆ ಡ್ರೆಸ್ದು ಕಮೆಂಟ್ ತರಿಸ್ಕೊಡಿ. ಆ ಡ್ರೆಸ್ದು ಕಮೆಂಟ್ ಹೆಂಗಿತ್ತು? ಅದು ನಾನು ಅಲ್ಲ, ನಿಮಗೆ ಹೆಂಗನ್ನಿಸ್ತು ಅಂತ. ಅಷ್ಟಕ್ಕಷ್ಟೇ, ನನಗೇನು ಅದು ಇಷ್ಟ ಆಗಿಲ್ಲ. ಇದು ಚೆನ್ನಾಗಿದೆ. ಓಕೆ, ಕಾಟನ್, ಪ್ಯೂರ್ ಕಾಟನ್. ಸೊ ಇಷ್ಟೇ ಇವತ್ತಿನ ಇನ್ಫಾರ್ಮೇಷನ್. ಇವಾಗ ಟೈಮ್ ಆಯಿತು, ಹೋಗಿ ಮುದ್ದೆ ಮಾಡಬೇಕು. ಸಾಂಬಾರು ಮಾಡಿದ್ದೀನಿ, ಮೊಳಕೆ ಕಾಳು ಸಾರು, ಊಟ ಮಾಡಬೇಕು. ಸಂಡೇ ಅಲ್ಲ. ನಮ್ಮಪ್ಪ ಟಿವಿ ನೋಡ್ತಾವ್ರೆ, ರಿಮೋಟ್ ಇಟ್ಕೊಂಡು ಸ್ಟ್ಯಾಚು ಆಗ್ಬಿಟ್ಟವ್ರೆ. ಹೇಳು. ಸೊ ಫ್ರೆಂಡ್ಸ್, ಮೊಳಕೆ ಕಾಳು ಸಾರು. ಸೊ ಫ್ರೆಂಡ್ಸ್, ನೋಡಿ ಮೊಳಕೆ ಕಾಳು ಸಾರು ಎಷ್ಟು ಚೆನ್ನಾಗಾಗಿದೆ. ಒಳ್ಳೆ ಮಟನ್ ಸಾಂಬಾರ್ ತರ ಆಗಿದೆ, ಸೂಪರ್ ಆಗಿ ಬಂದಿದೆ. ಬದನೆಕಾಯಿ ಮತ್ತೆ ಮೊಳಕೆ ಕಾಳು ಮಾಡಿದ್ದೀನಿ. ಸೊ ಮುದ್ದೆ ಜೊತೆ ಮೊಳಕೆ ಕಾಳಿನ ಸಾಂಬಾರ್ ಸಂಡೇ ಸ್ಪೆಷಲ್. ನನ್ನ ಮಗ ನೋಡಿ ಏನೇನೋ ಕಮೆಂಟ್ ಪಾಸ್ ಮಾಡ್ತಾನೆ. ನೀ ಕುಚ್ಕೊಳ್ಳೋದು ಬೇಡ ಇವಾಗ, ಮೊಮ್ಮು ತಿನ್ನಕೋಣ. ನಡಿ, ಟೈಮ್ ಆಗಿದೆ. ಓಕೆ ಫ್ರೆಂಡ್ಸ್, ಬಾಯ್. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇವತ್ತು ರೆಸಿಪಿ ಬ್ಲಾಗ್ ಏನೂ ಹಾಕಿಲ್ಲ, ಬಟ್ ಹಾಗೆ ರ್ಯಾಂಡಮ್ ಆಗಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು, ರ್ಯಾಂಡಮ್ ಆಗಿ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಬಾಯ್, ಗುಡ್ ನೈಟ್. ಸೊ ಫ್ರೆಂಡ್ಸ್, ನನ್ನ ಮಗ ಬಾಯ್ ಮಾಡ್ತಾರಂತೆ, ಎಲ್ಲರೂ ಬಾಯ್ ಮಾಡಿ. ಏನೇನೋ ಹೇಳ್ತಾವ ನಾನು.